ಮೋದಿ ಅವರು ಗೋಲ್ಡ್ ಖರೀದಿ ಕಡಿಮೆ ಮಾಡಿ ಅಂತ ಹೇಳಿದರು. ಸೊ ನೀವು ಗೋಲ್ಡ್ ಶಾಪ್ ಮಾಲೀಕರಾಗಿ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸರ್? ಅಲ್ಲ, ಇವರು ರಾಜಕೀಯಗಳೆಲ್ಲ ಬಿಟ್ಟು ಹೌದು, ನಮ್ಗೆ ಗೊತ್ತಿರೋದು ಒಂದೇ, ದೇಶದ ಪ್ರೀತಿ, ದೇಶದ ಅಭಿಮಾನ. ಮೋದಿ ಅವರು ಹೇಳಿದ್ರೆ ನಮಗೆ ಸತ್ಯ ಕಂಡಿದೆ, ಏನು ಹೌದು ಗೋಲ್ಡ್ ಕಮ್ಮಿ ಮಾಡಿ ಇವಾಗ ಅಂತ ಹೇಳೋದು, ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಹೌದು, ಅದ್ರ ಪ್ರಕಾರ ಗೋಲ್ಡ್ ಶಾಪ್ ಮಾಲೀಕರಾಗಿ ನೀವು ಸ್ವಾಗತ ಮಾಡ್ತಾ ಇದ್ದೀರಿ. ಜನ ಹೆಂಗೆ ನಿಮ್ಮ ಜನ ಹೇಳಿದ್ನಲ್ಲ ನಾನು, ಅವ್ರು ಸ್ವಾಗತ ಮಾಡಿ ನಾವು ಕಸ್ಟಮರ್ಸ್ಗೆಲ್ಲ ಗೋಲ್ಡ್ ತಗೊಂಬೇಡಿ ಕಮ್ಮಿ ಮಾಡಿದ್ರೆ 24 ಗಂಟೆಯಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಅದೇ ಕಸ್ಟಮರ್ ಹತ್ರ ನಾವು ಬಯಸ್ಕೊಂಡ್ವಿ, ಏನ್ರಿ ನಿನ್ನೆ ನೀವು ಹೇಳಿದ್ರಿ, ಮೋದಿ ಅವ್ರು ಹೇಳಿದ್ರು ಕಮ್ಮಿ ಮಾಡಿ ಅಂತ, ನಾವು ನಿನ್ನೆ ಬಂದವ್ರು ವಾಪಸ್ ಕಳಿಸಿದ್ರಿ, ಇವತ್ತು ನನಗೆ 12,500 ರೂಪಾಯಿ 10 ಗ್ರಾಮ್ ಜಾಸ್ತಿ ಆಗಿದೆ, ನಾನು ಎಲ್ಲಿ ಹೋಗ್ಲಿ ಅಂತ. ಇಲ್ಲಮ್ಮ ಇನ್ನೂ ಸ್ವಲ್ಪ ಸುಧಾರಿಸ್ಕೊಡಿ, ನಾವೆಲ್ಲ ಸುಧಾರಿಸ್ಕೊತಾ ಇದೀವಿ, ಇನ್ನೂ ಸುಧಾರಿಸ್ಕೊಡಿ ಅಂತ. ಇದಕ್ಕೆ ಇನ್ನೊಂದು ಗೋಲ್ಡು ಬರೀ ಇಂಪೋರ್ಟೆಡ್ ಬಗ್ಗೆನೇ ನಾವು ಮಾತಾಡ್ತಾ ಇದೀವಿ. ಅದು ನಮ್ಮ ಎಕ್ಸ್ಚೆಕರ್ಗೆ ತುಂಬ ಕಾಸ್ಟ್ ಆಗ್ತಾ ಇದೆ, ನಮ್ಮ ಫಾರಿನ್ ಎಕ್ಸ್ಚೇಂಜ್ ತುಂಬ ಹೊಡ್ತಾ ಬಿಡ್ತಾ ಇದೆ. ಒಂದು ಅರ್ಥ ಮಾಡ್ಕೊಬೇಕು, ನಮ್ಮಲ್ಲಿ ಡೊಮೆಸ್ಟಿಕ್ ಗೋಲ್ಡ್ ಲಕ್ಷಾಂತರ ಟನ್ ಇದೆ, ಇಲ್ಲಿ ಕಾಲದಿಂದನೂ ಹಂಗಂಗೆ ಇದೆ. ಅದು ಹೊರಗೆ ಬರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಮೊನ್ನೆ ಟ್ರಾಫಿಕ್ ಫೈನ್ಗಳು ಹೇಳಿದ್ರು, 50% ಫೈನ್ ಅಂದ ತಕ್ಷಣ ಜನ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಕಟ್ಟಿದ್ರು ಪೆನಾಲ್ಟಿಗಳನ್ನ. ಈಗ ಅದೊಂದು ಆಮ್ನೆಸ್ಟಿ ಸ್ಕೀಮ್ ತರಬೇಕು. ಇವಾಗ ಗೋಲ್ಡ್ ಎಲ್ಲರ ಹತ್ರನೂ ಇದೆ, ಎಲ್ಲ ಬ್ಲ್ಯಾಕ್ ಮನಿ ಆ ಕಾಲದಿಂದನೂ ಕುಡ್ ಬಂದವರು, ಶ್ರೀಮಂತರು, ಯಾರ್ಯಾರು ತಪ್ಪದಾರಿಯಲ್ಲಿ ದುಡ್ಡು ಮಾಡಿದವರೆಲ್ಲ ಗೋಲ್ಡ್ ಇಟ್ಕೊಂಡಿದ್ದಾರೆ. ಒಂದು ಆಮ್ನೆಸ್ಟಿ ಸ್ಕೀಮ್ ತರಬೇಕು ಇಂಥ ಟೈಮಲ್ಲಿ. ಏನು ನಿಮ್ಮ ಹತ್ರ ಗೋಲ್ಡ್ ಡಿಕ್ಲೇರ್ ಮಾಡಿ, ನೀವು ಬರೀ 10-15% ನಾವು ಟ್ಯಾಕ್ಸ್ ಹಾಕ್ತೀವಿ, ಇನ್ಕಮ್ ಟ್ಯಾಕ್ಸ್, ಇದು ಕಟ್ಬಿಟ್ಟ ಮೇಲೆ ನಿಮ್ಗೆ ಏನು ತೊಂದರೆ ಕೊಡಲ್ಲ ಅಂತ. ಅವಾಗ VDA ಸ್ಕೀಮ್ ಇತ್ತು ನೋಡಿ, ವಾಲಂಟರಿ ಡಿಸ್ಕ್ಲೋಸರ್ ಆಫ್ ಇನ್ಕಮ್ ಸ್ಕೀಮ್ ಅಂತ. ಆ ಥರದ್ದು ಒಂದು ಸ್ಕೀಮ್ ತಂದ್ರೆ ಜನ ಮಾಡಿರೋ ತಪ್ಪನ್ನ ತೊಳ್ಕೊಂತಾರೆ, ಏನೋ ಅಷ್ಟು ಕಟ್ಬಿಟ್ಟು ತೊಳ್ಕೊಂತಾರೆ. ನಮ್ಗೆ ಇವಾಗ ಫಾರಿನ್ ಗೋಲ್ಡೇ ಬೇಕಾಗಿಲ್ಲ, ನಮ್ಮ ದೇಶದ ಗೋಲ್ಡೇ ನಮಗೆ ವಾಪಸ್ ಬರುತ್ತೆ, ನಮ್ಮ ದೇಶದ ದುಡ್ಡೇ ನಮಗೆ ಬರುತ್ತೆ. ಈ ತರ ಬರೀ ಕಮಾಂಡು ಸಜೆಷನ್ಗಿಂತನೂ ಒಂದು ಸ್ಕೀಮ್ ಯಾವ್ದಾದ್ರು ಒಂದು ರಿಯಲ್ ಕನ್ಸ್ಟ್ರಕ್ಟಿವ್ ಮಾತು ಬರಬೇಕು. ಬರೀ ಹೇಳ್ಬಿಟ್ಟು ನಾನು ಹೇಳಿದ್ದು ಕೇಳಿ ಅಂತದಕ್ಕಿಂತನೂ ನಾನು ಹೇಳಿದ್ದು ಕೇಳಿ, ಬಟ್ ಇದು ಒಂದು ದಾರಿ ತೋರಿಸ್ತೀನಿ, ಈ ದಾರಿಯಲ್ಲಿ ಹೋಗಿ ಅಂತ ಹೇಳಬೇಕಾಗತ್ತೆ. ಆ ದಾರಿ ತೋರಿಸಿದ್ರೆ ಪ್ರತಿಯೊಬ್ಬ ನಾಗರಿಕರು ಹೋಗ್ತಾರೆ. ಈಗ ನಾಗರಿಕರು ತುಂಬಾ ಒಳ್ಳೆಯವರು, ಯುದ್ಧನ ಅರ್ಥ ಮಾಡ್ಕೊಂಡಿದ್ದಾರೆ, ಕಷ್ಟ ಏನು ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಯಾವ ಪಾರ್ಟಿ ಬಹಳ ಪ್ರಮುಖವಾಗಿ ನಿಮ್ಗೊಂದು ಪ್ರಶ್ನೆ, ಟು ದಿ ಪಾಯಿಂಟ್ ಮಾತಾಡೋಣ. ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಎಲ್ಲ ಕಡೆ, ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇದೆ. ಈ ಮುಂದೆ ಇದು ಸರಿ ಹೋಗೋವರೆಗೂ ಜನಸಾಮಾನ್ಯರು ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಸರ್ ಜೀವನನ? ಯಾಕೆ ಅಂತ ಅಂದರೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಆದರೆ ಸಂಬಳ ಮಾತ್ರ ಇದ್ದಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಮ್ಯಾನೇಜ್ ಮಾಡಬಹುದು? ಅಲ್ಲ, ಇದು ಏನು ಇನ್ಫ್ಲೇಷನರಿ ಪ್ರೆಷರ್ ಉಂಟಲ್ಲ, ಜನಸಾಮಾನ್ಯರೇ ಬಿದ್ದಿದೆ. ಅದು ಯಾಕೆ ಸ್ವಲ್ಪ ಮಾರ್ಜಿನಲ್ ಆಗಿ ಬಿದ್ದಿದೆ. 3% ಇದ್ದದ್ದು 5%, 5.2% ಆಗಿದೆ. 2% ಜಾಸ್ತಿ ಆದರೆ ಅಲ್ಲಿ ಎಷ್ಟು ಔಟ್ಪುಟ್ ಜಾಸ್ತಿ ಆಗುತ್ತೆ, ಎಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ ನಮ್ಗೆ ಗೊತ್ತಿದೆ. ಅದು ಆದರೆ ಏನಾಗಿದೆ, ಎಲ್ಲ ಕಡೆ ಕೆಲಸಗಾರ ಇದ್ದಾರಲ್ಲ, ಎಲ್ಲಿ ಕೆಲಸ ಮಾಡೋ ಎಲ್ಲ ಕೆಲಸದವರು, ಅದು ಕಷ್ಟ ಆಗಿದೆ. ಈವನ್ ನಮಗೆ ಕಷ್ಟ ಆಗಿದೆ. ಈಗ ನಮ್ಮದು ಏನೋ ಒಂದು ಪ್ಲಾನ್ ಇತ್ತು ಖರ್ಚು ಮಾಡುವಂಥ, ನಿಲ್ಲಿಸ್ಬಿಟ್ಟಿದ್ದೇವೆ. ಏನೋ ಒಂದು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಅದನ್ನು ನಿಲ್ಲಿಸ್ಬಿಟ್ಟಿದ್ದೇವೆ. ಅದು ಯಾಕಂತ ಹೇಳಿದ್ರೆ, ಇದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. 3 ತಿಂಗಳು, ನೆಕ್ಸ್ಟ್ 3 ಮಂತ್ಸ್ ಇದನ್ನು ಸ್ಟೆಬಿಲೈಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಕೈಲಿ ಇರೋದಿಲ್ಲ. ಅದು ಇದು ಹಿಡಿತಕ್ಕೆ ಬರೋದಿಲ್ಲ. ನೆಕ್ಸ್ಟ್ 3 ಮಂತ್ಸಲ್ಲಿ ಅದು ಕರೆಕ್ಟ್ ಕಂಟ್ರೋಲ್ ಬರಬೇಕಾಗುತ್ತೆ. ಇದು ಆಲ್ ಡಿಪೆಂಡ್ಸ್ ಅಪಾನ್ ದಿ ಗ್ರೇಟ್ ಪರ್ಸನ್, ಡೊನಾಲ್ಡ್ ಟ್ರಂಪ್. ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ನೆಸೆಸರಿ. ಅಲ್ಲೇನೋ ಯುರೇನಿಯಂ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒಡಿಲಿಕ್ಕೆ ಹೋಗಿಬಿಟ್ಟು ಅಲ್ಲಿ ರಿಜಿಮ್ ಚೇಂಜ್ ಅಂತ ಮಾಡಿಬಿಟ್ಟು ಎಲ್ಲ ಹೊಡೆದಾಕಿ 80 ಜನ ಹೊಡೆದಾಕಿದ್ರು, ಮುಗಿದೋಯ್ತು. ಚೀಫ್ ಆಫ್ ದಿ ಇರಾನ್ ಅವ್ರನ್ನ ಹೊಡೆದಾಕಿದ್ರು. ನಮಗೆ ಸಲಹೆ ಏನಂತ ಹೇಳಿ ಅವ್ರು ಹೇಳಿದಂಗೆ ಗೋಲ್ಡ್ ಡಿಸ್ಕ್ಲೋಸರ್ ಕ್ಲೀನ್ ಅದನ್ನ ತರಬಹುದು. ಅದನ್ನ ನಾವು ಕೂಡ ಫಾಲೋ ಅಪ್ ಮಾಡಬೇಕು, ಎಲ್ಲ ಲೆವೆಲಲ್ಲಿ ಫಾಲೋ ಅಪ್ ಮಾಡಿ. ಗೋಲ್ಡ್ ಡಿಸ್ಕ್ಲೋಸರ್ ನಿಮ್ಮ ಹತ್ರ ಎಕ್ಸ್ಟ್ರಾ ಗೋಲ್ಡ್ ಇದ್ರೆ, ಒಂದು ಮನೇಲಿ ಒಂದು 100 ಗ್ರಾಮ 200 ಗ್ರಾಮ್ ಗೋಲ್ಡ್ ಇದ್ರೆ 100 ಗ್ರಾಮ್ ಹೊರಗೆ ಹಾಕಿದ್ರೆ, ಅಲ್ಲ ಒಂದು ಡಿಸ್ಕ್ಲೋಸರ್ ಕ್ಲೀಮ್ ನಮ್ಮದು ಮಾಡಿದರೆ ಅದು ಖಂಡಿತವಾಗಿ ಒಳ್ಳೆ ಕೆಲಸ. ನೀವು ಒಳ್ಳೆ ಸಜೆಷನ್ ಹೇಳಿದ್ದೀರಾ, ಅದು ಫಾಲೋ ಅಪ್ ಮಾಡ್ತೇನೆ. ನಾನು ಎಲ್ಲ ಲೆವೆಲಲ್ಲಿ ಫಾಲೋ ಅಪ್ ಮಾಡ್ತೇನೆ. ನನಗೆ BJP ಅವರ ಸಂಪರ್ಕ ಇಲ್ಲ. ಡೈರೆಕ್ಟ್ಲಿ ಟು ದಿ PMO ಅಥವಾ ಫೈನಾನ್ಸ್ ಮಿನಿಸ್ಟರ್ ಎಲ್ಲ ಅದನ್ನು ಫಾಲೋ ಅಪ್ ಮಾಡ್ತೇವೆ. ಅಲ್ಲ ಹಾಗಲ್ಲ, ನಾವು ಅದನ್ನು ಫಾಲೋ ಅಪ್ ಮಾಡೋರು ಯಾರು, ಈ ಪಾಲಿಸಿ ಮಾಡೋರು ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ. ಅವ್ರು ಮಾಡ್ಬೇಕು, ಅವ್ರಿಗೆ ಫಾಲೋ ಅಪ್ ಮಾಡಿ ಎಲ್ಲ ಲೆವೆಲಲ್ಲಿ ಮಾಡ್ತೇನೆ. ಈ ತೆರಿಗೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ಮೇಲೆ ಸ್ಮಗ್ಲಿಂಗ್ ಆಕ್ಟಿವಿಟಿ ಶುರುವಾಗುತ್ತೆ. ಅದು ತಿರುಗಿ ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಅದು ಯಾವುದಕ್ಕೆ ಇನ್ಪುಟ್ಗೆ ಅಲ್ಲಲ್ಲ, ಈಗ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗುತ್ತೆ. 10% ಡಿಫರೆನ್ಸ್ ಇದ್ರೆ ಕರೆಕ್ಟ್. ಇದೆಲ್ಲ ಕೇರಳದಿಂದ ಬರುತ್ತೆ, ಕೇರಳದಿಂದ ರೂಟ್ಗಳಿದೆ, ಅದೆಲ್ಲ ದಾರಿಗಳಿದೆ. ಅದು ಇವಾಗ ಏನಾಗತ್ತೆ, ನಾವು ನ್ಯಾಯವಾಗಿ ವ್ಯಾಪಾರ ಮಾಡ್ತಾ ಇದೀವಿ, ಬ್ಯಾಂಕ್ಸ್ ಇಂದನೇ ಪರ್ಚೇಸ್ ಮಾಡ್ತಾ ಇದೀವಿ. ಇನ್ನೊಬ್ಬ ಯಾರೋ ಸ್ಮಗಲ್ ಮಾಡ್ಕೊಂಡ್ ಬಂದು ಗ್ರಾಮ್ 400 ರೂಪಾಯಿ ಕಮ್ಮಿ ಮಾಡ್ತಾ
ಇದ್ರೆ ನನ್ನ ಹೊಟ್ಟೆ ಹೊಡೆಯತ್ತದು. ಅವಾಗ ಏನಾಗತ್ತೆ, ಅಲ್ಲ, ಅದು ಬ್ಲಾಕ್ ನೀವು ಮಾರ್ಕೆಟ್ disclose ಕ್ರಿಯೇಟ್ ಆಗುತ್ತೆ, ಬ್ಲಾಕ್ ಅಲ್ಲ, ಮಾರ್ಕೆಟ್ disclose ಮಾಡ್ಬೇಕು, ಅದು ಡಿಸ್ಕ್ಲೋಸ್ ಮಾಡಬೇಕು. ಅದು ಈ ರೀತಿ ಹೌದು, ನೀವು ಈ ರೀತಿ title ಮಾಡಿ- ಮಾಡ್ಬೇಕು ಅದು. ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ ಅಂತ ನೋಡಿ, ಹೇಳ್ತಾರೆ. ಸೆಂಟ್ರಲ್ ಎಕ್ಸೈಸ್ ಇಲ್ಲ, ಕಮ್ಮಿ ಅದ್ರ ಮಾಡಿದ್ರೆ ಬಗ್ಗೆ- ಸ್ಮಗ್ಲಿಂಗ್ ಕಮ್ಮಿ ಆಗ್ಲಿ ಅಂತ. ಅದ್ರ ಬಗ್ಗೆ ಸರ್ಕಾರಗಳು ಯೋಚನೆ ಮಾಡ್ತಾನೆ ಗೋಲ್ಡ್ ಇರ್ತವೆ. ಇಸ್ ಒನ್ ಪಾರ್ಟ್, Yes, sir. ಗೋಲ್ಡ್ ಇಸ್ ಒನ್ ಪಾರ್ಟ್. Yes, ಇನ್ಫ್ಲೇಷನ್ sir. ಪ್ರೆಷರ್ ಅಲ್ಲಿ ನಮ್ಮ ದಿನನಿತ್ಯದ ಖರ್ಚಿಗೆ ಏನ್ ವ್ಯತ್ಯಾಸ ಆಗುತ್ತೆ. Yes, sir. ನಮ್ಗೆ ಏನು ಇನ್ಕಮ್ ಇದೆಯಾ, ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ 15,000ದಿಂದ 16,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ಅವ್ನು ಬಾಡಿಗೆ ಕೊಟ್ಟು ಅಲ್ಲ ಕೆಲಸ ಮಾಡೋವನು, ಅವ್ನು ಬಾಡಿಗೆ ಕೊಟ್ಟು ಮನೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ಖರ್ಚು ಮಾಡಬೇಕಾಗತ್ತೆ. ಇವತ್ತು ನೀವು ಹೇಳಿದ್ರೆ ಅವನ ಕೈಲಿ ಒಂದು 500 ರೂಪಾಯಿ ಉಳಿಯೋಲ್ಲ, ಹೌದು 500 ರೂಪಾಯಿ ಉಳಿಯೋಲ್ಲ. ಹೌದು. ಯಾಕಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ಔಟ್ಪುಟ್ ಜಾಸ್ತಿ ಆಗುತ್ತೆ, ಇನ್ಪುಟ್ ಕಮ್ಮಿ ಆಗುತ್ತೆ. ಇವತ್ತು ಸಾಮಾನ್ಯ ಶಾಲೆ ಮೇಸ್ಟ್ರು ಯಾರೇ ಆಗ್ಲಿ, ಅವ್ರು ಬೆಂಗಳೂರು ಸ್ವಂತ ಮನೆ ಅವ್ರ ಜನ್ಮದಲ್ಲಿ ತಗೊಳಕ್ಕಾಗಲ್ಲ. ಆಗಲ್ಲ ಆಗಲ್ಲ. ಆಗೋದೇ ಇಲ್ಲ. ಓಕೆ ಓಕೆ ಸರ್. ಅಶ್ವಥ್ ನಾರಾಯಣ್ ಸರ್, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಸರ್, ಇವಾಗ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಯುದ್ಧ ಕಾಲದ ಸಂಕಷ್ಟದಲ್ಲಿದ್ದೀವಿ. ಕೆಲವೊಂದು ಕೇಂದ್ರದಿಂದ ಬರ್ತಕ್ಕಂಥ ನಿಯಮಗಳು, ಸೂಚನೆಗಳು, ಕೆಲವೊಂದು ತೀರ್ಮಾನಗಳಿಗೆ ನಾವು ಬದ್ಧರಾಗಿರ್ಬೇಕಾಗಿತ್ತು. ಇದು ಕೇವಲ ಪೊಲಿಟಿಕಲ್ ಪಾರ್ಟಿಗೆ ಸೀಮಿತವಾಗಿರ್ತಕ್ಕಂಥ ಸಲಹೆಗಳಲ್ಲ. Okay. ಇದು ಕೈಗಾರಿಕೋದ್ಯಮಿಗಳು, ವ್ಯಾಪಾರಸ್ಥರು, ಉದ್ದಿಮೆದಾರರು, ಪ್ರತಿಯೊಬ್ಬರನ್ನು ಸಹ ಇದು ಅನ್ವಯಿಸ್ತಕ್ಕಂಥದ್ದು. ಈಗ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ಗ್ಯಾಸ್ 1,500 ಆಗೋಯ್ತು, 1,200 ರೂಪಾಯಿ ರೇಟ್ ಜಾಸ್ತಿ ಆಯ್ತು. ಸರ್, 2014 ಅಲ್ಲಿ time ಇಲ್ಲ, quick ಆಗಿ ಹೇಳ್ಬಿಡಿ. 14 ಕೋಟಿ ಇದ್ದಂತ ಗ್ಯಾಸ್ ಕನ್ಸ್ಯೂಮರ್ಸ್ ಇವತ್ತು 36 ಕೋಟಿ ಆಗಿದೆ ಸರ್ ದೇಶದಲ್ಲಿ. ಯಸ್ ಸರ್. ಎಷ್ಟು ಜನ ಇವತ್ತು ಗ್ಯಾಸ್ ಅನ್ನ ಬಳಸ್ತಾರೆ, ಅದನ್ನ ಯೋಚನೆ ಮಾಡ್ಬೇಕು. ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ. 10 ಒಂದೇ ಭಾರತ್ 10 ಟ್ರೈನ್ ಓಡ್ತಾ ಇದೆ ಸರ್, ಆನ್ಲೈನ್ ಅಲ್ಲಿ 10 ಟ್ರೈನ್ ಓಡ್ತಾ ಇದೆ ಕರ್ನಾಟಕಕ್ಕೆ. ಯಾವತ್ತಾದ್ರೂ ನೋಡಿದ್ರೆ ಈ ತರ ಟ್ರೈನ್ಗಳನ್ನ ಕಾಂಗ್ರೆಸ್ನವರು? ಸರ್, ಡೆವಲಪ್ಮೆಂಟ್ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಪರಿಸ್ಥಿತಿನಲ್ಲಿ ನಾವು ಕೇಂದ್ರ ಸರ್ಕಾರ ತರ್ತಕ್ಕಂಥ ನಿಯಮಗಳನ್ನ ನಾವು ಸ್ಟ್ರಿಕ್ಟ್ ಆಗಿ ಸಹಕಾರ ಕೊಡ್ಬೇಕಾಗ್ತದೆ, ಫಾಲೋ ಮಾಡ್ಬೇಕಾಗ್ತದೆ ಸರ್. ಬೇರೆ ಯಾವುದೇ ರೀತಿ ಇದಕ್ಕೆ ರಾಜಕೀಯದ ಸೋಂಕನ್ನ ಅಂಟಿಸ್ಕೊಳ್ದೇನೆ ಕೇಂದ್ರ ಸರ್ಕಾರ ಕೊಡುವಂತ ಸೂಚನೆಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ದರ್ಶನ್, ಲಾಸ್ಟು ಕ್ವಿಕ್ ಆಗಿ ಹೇಳಿ, ನಿಮಗೆ ಬರೀ 30 ಸೆಕೆಂಡ್ ಟೈಮು. ಏನು ಹೇಳ್ತೀರಿ ಕೇಂದ್ರ ಸರ್ಕಾರಕ್ಕೆ, ಏನು ಸೂಚನೆ ಕೊಡ್ತೀರಿ? ಜಸ್ಟ್ ನೋಡಿ, ದೇರ್ ಇಸ್ ನೋ ಸೂಚನೆ ಸರ್. ಈ ಒಂದು ದುಸ್ಥಿತಿ ಆಗಿದೆ, ಹೊಣೆ ಹೊರಬೇಕು ಸರ್. ನಾವು ಪ್ರತಿ ಬಾರಿ ಅವರು ಚಪ್ಪಾಳೆ ಹೊಡಿರಿ ಅಂದ್ರು ಹೊಡೆದಿದೀವಿ ಸರ್, ಜಾಕ್ಟೆ ಊದಿ ಅಂದ್ರು ಇದು ಶಂಕ ಊದಿ ಅಂದ್ರು ಊದಿದೀವಿ, ಜಾಕ್ಟೆ ತಟ್ಟಿ ಅಂದ್ರು ತಟ್ಟಿದೀವಿ, ದೀಪ ಹಚ್ಚಿ ಅಂದ್ರು ಹಚ್ಚಿದೀವಿ ಸರ್. ನಾವು ಶಿರ್ಸಾಬಾಗಿ ಅವರ ಎಲ್ಲ ಸಲಹೆಯನ್ನು ಕೇಳಿದೀವಿ. ಆ ಸಲಹೆಯಿಂದ ಕೊನೆಗೇನಾಯ್ತು ಅಂತ ನೋಡಿದೀವಿ. ದಯವಿಟ್ಟು ಸಾಕು, ನಮಗೆ ಇನ್ನ ಹೊಡಿಬೇಡಿ. ಜನ ಹಸುವಿನಿಂದ ಸಾಯ್ತಾರೆ, ಊಟಕ್ಕಿಲ್ದಂಗೆ ಸಾಯ್ತಾ ಇದ್ದಾರೆ. ಕಾರ್ಮಿಕರು ಸರ್, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಏನಾಗಬೇಕು ಅವರ ಮುಂದಿನ ಭವಿಷ್ಯ ಬದುಕು. ಇವತ್ತು ಹೋಟೆಲ್ಗೆ ಹೋದ್ರೆ ಸರ್ 10 ರೂಪಾಯಿ ಕಾಫಿ 20 ರೂಪಾಯಿ ಚಿತ್ರಾನ್ನ 50 ರೂಪಾಯಿ ದೋಸೆ 100 ರೂಪಾಯಿ. ಎಲ್ಲಿ ತಿನ್ನೋದು? ಹಾಸ್ಟೆಲ್ ವಿದ್ಯಾರ್ಥಿ, PG ವಿದ್ಯಾರ್ಥಿಗಳು, ಆಸ್ಪತ್ರೆಗೂ ಊಟ ಬೇಕು ಸರ್. ಗ್ಯಾಸು ಏನಾಗ್ಬೋದು? ಲಕ್ಷಾಂತರ ಜನ ಕಾರ್ಮಿಕರು, ವಲಸೆ ಕಾರ್ಮಿಕರು. ನಾನು ಹೋಟೆಲ್ ಅಲ್ಲಿ ತಿನ್ನೋನೆ ಸರ್, ನಾವು ಅನುಭವಿಸ್ ಹೇಳ್ತಾ ಇರೋದು ಸರ್. ಹೊಟ್ಟೆ ಉರಿತಾ ಇದೆ ಸರ್. ಆ ಸತ್ಯವನ್ನ ಹೇಳ್ತಿದ್ದೀನಿ ಸರ್. ದಯವಿಟ್ಟು ನಮ್ಮ ಮೇಲೆ ಸುಮ್ಮನೆ ಹೇರಿಕೆ ಮಾಡೋದು ಬಿಡಿ. ಸರ್ವಾಧಿಕಾರಿ ಭಾರತದಲ್ಲಿ ಇಲ್ಲ. ಏನಾದ್ರೂ ಪ್ಯಾಕೇಜ್ ಕೊಟ್ಟು ನಮ್ಮ ಬದುಕನ್ನ ಕಾಪಾಡಿ. ಥ್ಯಾಂಕ್ ಯು 3 ಜನಕ್ಕೂ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮಾತನಾಡಿದ್ದಕ್ಕೆ. ಅಶ್ವಥ್ ನಾರಾಯಣ್ ಸರ್, ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಯುದ್ಧ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, ಜೊತೆಗೆ ಈ ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಿ ಜೀವನ ಮಾಡೋಣ